ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಇವತ್ತು ಈ 3 ಮಂತ್ರವನ್ನ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಉದ್ದೇಶ ಏನಪ್ಪ ಅಂದರೆ, ನಾಗರ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ 3 ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ಅಂತ ಹೇಳಿ ನಾನು ಹಿಂದೆ ರೆಕಾರ್ಡ್ ಮಾಡಿರ್ತಕ್ಕಂತಹ ಈ ವಿಚಾರವನ್ನು ಹೇಳಿದ್ದೆ. ಮಾನಸಾದೇವಿ, ಹಾಗೆ ಜರತ್ಕಾರು, ಹಾಗೆ ಅವರ ಮಗನಾಗಿರ್ತಕ್ಕಂಥ ಆಸ್ತಿಕ ಅಂತ ಹೇಳಿ ಈ 3 ಸೇರಿಸಿ ಪೂಜೆ ಮಾಡಿದಾಗ ಅನೇಕ ಫಲಗಳು ಬರುತ್ತೆ ಅನ್ನೋದನ್ನು ಹೇಳ್ತಾ, ಅನೇಕ ಫಲಗಳನ್ನು ಕೂಡ ನಾನು ಯಾವ ಫಲಗಳು ಅನ್ನೋದು ಕೂಡ ನಾನು ಈಗಾಗಲೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ನಾನು ತಮಗೋಸ್ಕರವಾಗಿ ಈಗ ನಾನು ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾಗಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳಿ ಆ ದೇವರ ಅನುಗ್ರಹವನ್ನು ಪಡೆದು ಎಲ್ರಿಗೂ ಕೂಡ ಶುಭವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಮೊದಲು ಮಾನಸಾದೇವಿಯ ಮಂತ್ರ. ಓಂ ನಮೋ ಮಾನಸಾಯೈ. ಜರತ್ಕಾರುರ್ ಜಗದ್ಗೌರಿ ಮಾನಸ ಸಿದ್ಧಯೋಗಿನಿ ವೈಷ್ಣವಿ ನಾಗಭಗಿನಿ ಶೈವಿ ನಾಗೇಶ್ವರಿ ತಥಾ ಜರತ್ಕಾರು ಪ್ರಿಯ ಆಸ್ತಿಕ ಮಾತಾ ವಿಷಹರೀತಿ ಚ ಮಹಾಜ್ಞಾನಯುತ ಚೈವ ಸಾದೇವಿ ವಿಶ್ವಪೂಜಿತ. ಇದು ಮಾನಸಾದೇವಿಯ ಮಂತ್ರ. ಇನ್ನೊಂದು 2ನೇ ಮಂತ್ರ ನಾಗಮಂತ್ರ. ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಇದು ನಾಗರಾಜನಿಗೆ ಹೇಳ್ತಕ್ಕಂತಹ ಮಂತ್ರ. 3ನೇದು ಜರತ್ಕಾರುವಿನ ಹಾಗೂ ಮಾನಸಾದೇವಿಯ ಮಗನಾಗಿರ್ತಕ್ಕಂತಹ ಆಸ್ತಿಕ ಮುನಿಯನ್ನ ಉದ್ದೇಶಿಸಿ ಹೇಳ್ತಕ್ಕಂಥ ಮಂತ್ರ. ಜರತ್ಕಾರ್ವೋ ಜರತ್ಕಾರ್ವಾಂ ಸಮುತ್ಪನ್ನೋ ಮಹಾಯಶಾಹ ಆಸ್ತಿಕ ಸತ್ಯಸಂಧೋ ಮಾಂ ಸರ್ಪೇಭ್ಯೋ ರಕ್ಷತಾತ್ ಸದಾ. ಈ ಮಂತ್ರವನ್ನು ಹೇಳಬೇಕು. ತಾವುಗಳು ಅರಳಿ ಮರದ ಹತ್ರ ಇರತಕ್ಕಂತಹ ಆ 3 ವಿಗ್ರಹಗಳನ್ನು ಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳಿ ಎಲ್ರಿಗೂ ಕೂಡ ಆ ನಾಗರ ದೋಷದ ಪರಿಹಾರವಾಗಲಿ, ಎಲ್ಲರೂ ಕೂಡ ನಾಗದೇವರ ಅನುಗ್ರಹದಿಂದ ಹಾಗೂ ಮಾನಸಾದೇವಿ ಹಾಗೂ ಜರತ್ಕಾರು ಹಾಗೂ ಆಸ್ತಿಕ ಮಹಾಮುನಿಯ ಅನುಗ್ರಹದಿಂದ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.